ವನವಾಸಕ್ಕೆ ಹೊರಟು ನಿಂತ ಶ್ರೀರಾಮ ಸೀತಾಲಕ್ಷ್ಮಣರು ಕೈಕೈಗೂ ನಮಸ್ಕರಿಸಿದರು. ಆಕೆಯು ಆ 3 ಮಂದಿಗೂ ಒಲಕಲವನ್ನು ತರಿಸಿಕೊಟ್ಟಳು. ಶ್ರೀರಾಮ ಲಕ್ಷ್ಮಣರು ತಮ್ಮ ತಮ್ಮ ವಸ್ತ್ರಾಲಂಕಾರಗಳನ್ನು ತೆಗೆದಿಟ್ಟು ನಾರುಡೆಗಳನ್ನು ಧರಿಸಿದರು. ಸೀತೆಯು ಮಾತ್ರ ತನಗಿತ್ತ ನಾರು ಸೀರೆಯನ್ನು ಹಾಗೆಯೇ ಹಿಡಿದುಕೊಂಡು ತನ್ನ ಪತಿದೇವನ ಮುಖವನ್ನು ನೋಡಿ, ಇದನ್ನು ಋಷಿಪತ್ನಿಯರೆಲ್ಲ ಧರಿಸುವ ಕ್ರಮ ಹೇಗೆ ಎಂದು ನಗುತ್ತಲೇ ಕೇಳಿದಳು. ಶ್ರೀರಾಮನು ತಾನೇ ಆ ಸೀರೆಯನ್ನು ಸೀತೆಯು ಸುತ್ತಿದ್ದ ಸೀರೆಯ ಮೇಲೇ ಒಪ್ಪಾಗಿ ಸುತ್ತಿ ಆ ಕ್ರಮವನ್ನು ತೋರಿಸಿಕೊಟ್ಟನು. ಅಲ್ಲಿದ್ದ ಸಕಲ ಜನರೂ ಆ ದೃಶ್ಯವನ್ನು ನೋಡಿ ಕಣ್ಣೇ ಕರಗಿ ಇಳಿಯುವಂತೆ ಕಂಬನಿಗಳನ್ನು ಸುರಿಸಿದರು. ಇಲ್ಲಿಗೂ ಮುಟ್ಟಿತೇ ಎಂದು ವಸಿಷ್ಠ ಸುಮಂತ್ರರು ಮುಖ ನೋಡಿ ನಿಟ್ಟುಸಿರನ್ನು ಸೂಸಿದರು. ಅಷ್ಟು ಹೊತ್ತಿಗೆ ಸೀತೆಯು ಒಲಕಲವನ್ನುಟ್ಟು ಸಿದ್ಧಳಾಗಿದ್ದಳು. ಕೂಡಲೇ ಶ್ರೀರಾಮನು ಸೀತೆಯು ಲಕ್ಷ್ಮಣನು ಅಲ್ಲಿದ್ದ ಗುರುಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಎಲ್ಲರ ಮುಖಗಳನ್ನು ಒಮ್ಮೆ ನೋಡಿ ಕೈಮುಗಿದುಕೊಂಡು, ನೀವೆಲ್ಲ ಇರಿ, ನಾವು ಹೋಗಿ ಬರುತ್ತೇವೆ ಎಂದು ಹೇಳಿ ಸಧೈರ್ಯವಾಗಿ ಹೊರಟರು. ದಶರಥ ರಾಜನು ಗೋಳಾಡುತ್ತಲೇ ಸುಮಂತ್ರನನ್ನು ನೋಡಿ, ನಮ್ಮ ಮಕ್ಕಳು ನಡೆದೇ ಹೋಗುವವರಲ್ಲ, ಈ ಪಟ್ಟಣದಲ್ಲಿಯಾದರೂ ಅವರು ಕಾಲ್ನಡಿಗೆಯಿಂದ ಹೋಗದಿರಲಿ ಎಂದು ಉದ್ಘರಿಸಿದನು. ರಾಜ ರಾಣಿಯರ, ಅರಮನೆಯ ಪರಿಜನರ, ಸ್ವಯಂ ವಸಿಷ್ಠರ ದುಃಖವನ್ನು ಹೇಳತಿರದು. ಎಲ್ಲರೂ ಗೋಳೋ ಎಂದು ಅಳುತ್ತಿದ್ದರು. ಶ್ರೀರಾಮನು ಎಲ್ಲವನ್ನೂ ಕೇಳಿಯೂ ಕೇಳದವನಂತೆ ಸೀತಾ ಲಕ್ಷ್ಮಣರೊಂದಿಗೆ ಅರಮನೆಯಿಂದ ಹೊರಟು ಹೆಬ್ಬಾಗಿಲನ್ನು ದಾಟಿದನು. ನಾಗರಿಕರು ಅಬಾಲವೃದ್ಧರಾಗಿ ಅರಣ್ಯಕ್ಕೆ ಹೊರಟಿರುವ ಶ್ರೀರಾಮನನ್ನು ನೋಡಿ ಕೈಮುಗಿದು ಒಂದೇ ಸವನೆ ಅಳತೊಡಗಿದರು. ಅರಮನೆಯ ಒಳಗಿದ್ದ ಅಳಲ ತೊರೆಯು ಕೋಟೆಯ ಹೊರಗೆ ಪೂರ್ಣ ವಾಹಿನಿಯಾಗಿಯೇ ವಿಜೃಂಭಿಸುತ್ತಿದ್ದಂತೆ ಕಂಡಿತು. ನೂಕು ನುಗ್ಗಲುಗಳೊಂದನ್ನು ಗಮನಿಸದೆ ಬಹುಮಂದಿ ಶ್ರೀರಾಮನ ಕಾಲುಗಳನ್ನೇ ಹಿಡಿದುಕೊಳ್ಳಲು ಧಾವಿಸುತ್ತಿದ್ದರು. ಶ್ರೀರಾಮನು ಎಲ್ಲರನ್ನೂ ಸಂತೈಸುವುದು ಕಷ್ಟಸಾಧ್ಯವಾಗಿ ತುಸು ದೂರ ನಡೆದು ಅಲ್ಲಿ ವಿಶಾಲವಾದ ಒಂದು ಸ್ಥಳದಲ್ಲಿ ನಿಂತುಕೊಂಡನು. ಅಷ್ಟರಲ್ಲಿ ಬಿಸಿಲ ಝಳಕ್ಕೆ ಬಾಡಿ ಬಸವಳಿದ ಗೋವೃಂದವು ದೂರದಲ್ಲಿದ್ದ ಮಹಡಿಯ ನೆಳಲನ್ನು ಕಂಡು ಅತ್ತ ನೆಗೆದೋಡಿ ಸೇರುವಂತೆ ಅಯೋಧ್ಯ ಪಟ್ಟಣದ ಜನಸ್ತೋಮವು ಓಡಿ ಬಂದು ಶ್ರೀರಾಮನನ್ನು ಬಳಸಿ ನಿಂತುಕೊಂಡಿತು. ಮತ್ತು ಎಷ್ಟೆಷ್ಟೋ ಮಂದಿ ಬಂದು ಸೇರುತ್ತಲೇ ಇತ್ತು. ಶ್ರೀರಾಮನು ಅವರೆಲ್ಲರಿಗೂ ಕೈಮುಗಿದು ಕುಳ್ಳಿರಬೇಕೆಂದು ಪ್ರಾರ್ಥಿಸಿಕೊಂಡನು. ತುಸು ಹೊತ್ತೇ ಹಿಡಿದರೂ ಆ ಜನರು ಅದನ್ನು ಮನ್ನಿಸಿ ಕುಳಿತುಕೊಂಡರು. ಆದರೂ ಬಂದು ಸೇರುವವರನ್ನು ಹಾಗೆಯೇ ಕುಳ್ಳಿರಿಸಲು ಅವರವರಿಗೆ ಆದರೂ ಬಹಳ ಕಷ್ಟವಾಗುತ್ತಿತ್ತು. ಅನೇಕ ಮಂದಿ ಎದ್ದು ನಿಂತು ಶ್ರೀರಾಮನು ಕಾಡಿಗೆ ಹೋಗಲೇಬಾರದೆಂದು ಬೇಡಿಕೊಂಡರು. ಇನ್ನನೇಕರು ಹೋಗಲೇಬೇಕಿದ್ದರೆ ಜತೆಯಲ್ಲಿ ತಮ್ಮನ್ನೂ ಕರೆದೊಯ್ಯಬೇಕೆಂದು ಪ್ರಾರ್ಥಿಸಿಕೊಂಡರು. ತಂದೆ ತಾಯಿಯರನ್ನು ಗುರುಜನರನ್ನು ಸಂತೈಸಿ ಹೊರಟ ಶ್ರೀರಾಮನಿಗೆ ಈ ನಾಗರಿಕ ಜನವಾರಿಧಿಯ ಮಧ್ಯದಿಂದ ಕಾಲು ತೆಗೆಯಲು ಅಷ್ಟು ಬೇಗನೆ ಸಾಧ್ಯವಾಗಲಿಲ್ಲ. ಹೃದಯವೂ ಹಿಂಡಿ ಬಂದಂತಾಯಿತು. ಗಂಟಲು ಸೆರೆ ಬಿಗಿಯಿತು. ಕಣ್ಣು ಹನಿದುಂಬಿತು. 4 ಸಮಾಧಾನದ ಮಾತುಗಳನ್ನು ತನ್ನ ದೇಶದ ಜನರಿಗೆ ಹೇಳಬಯಸಿದ್ದ ಶ್ರೀರಾಮನಿಗೆ ಮಾತು ಕಂಠದಲ್ಲೇ ಉಳಿಯಿತು. ಹಾಗೆಯೇ ಉಮ್ಮಳಿಸುತ್ತಾ ಕೈಮುಗಿದು ಆ ಜನಸಮುದ್ರವನ್ನೊಮ್ಮೆ ಕಣ್ಣು ತುಂಬ ನೋಡಿ ಶ್ರೀರಾಮನು, 14 ವರ್ಷಗಳ ಆಮೇಲೆ ಬಂದು ನಿಮ್ಮೆಲ್ಲರ ದರ್ಶನ ಪಡೆಯುತ್ತೇವೆ. ತಂದೆಯ ಮಾತನ್ನು ಸಲ್ಲಿಸುವುದಕ್ಕಾಗಿ ನಿಮ್ಮವನೇ ಆದ ಈ ರಾಮನನ್ನು ಕಳಿಸಿಕೊಡಿ. ನಮ್ಮನ್ನು ಸಂತೋಷದಿಂದ ಬೀಳ್ಕೊಡಿ. ನಿಮ್ಮೆಲ್ಲರ ವಿಶ್ವಾಸವೇ ನಮಗೆ ಪೂರ್ಣಾನುಗ್ರಹವಾಗಿರಲಿ ಎಂದಷ್ಟೇ ಹೇಳಿ ಸುಮಂತ್ರನ ವ್ಯವಸ್ಥೆಯಂತೆ ಸಿದ್ಧವಾಗಿದ್ದ ತೇರನ್ನು ಸೀತಾ ಲಕ್ಷ್ಮಣರೊಂದಿಗೆ ಆರೋಹಿಸಿದನು. ಜನರ ರೋದನೋದ್ಗಾರಗಳು ಒಮ್ಮೆಲೆ ವೃದ್ಧಿಗೊಂಡು ಪರಿಸ್ಥಿತಿಯು ಬಹಳ ಕಷ್ಟಕ್ಕಿಟ್ಟುಕೊಂಡಿತು. ಯಾವ ಶ್ರೀರಾಮನ ವನಗಮನಕ್ಕಾಗಿ ಈ ಜನವೆಲ್ಲ ಅತಿಯಾದ ದುಃಖವನ್ನು ತಳೆದಿದ್ದೀತೋ ಆ ಅವನೇ ಸ್ವಯಂ ಶ್ರೀರಾಮನೇ ಕೈಮುಗಿದು ಪ್ರಾರ್ಥಿಸಿಕೊಂಡರೂ ಅವರನ್ನು ಸಾಂತ್ವನಗೊಳಿಸಲು ಆಗಲಿಲ್ಲ. ಅವರ ದುಃಖವೂ ಮಾಡಲಿಲ್ಲ. ಮತ್ತೇನನ್ನು ಮಾಡಲಾರದ ಶ್ರೀರಾಮಚಂದ್ರನು, ನನ್ನ ಮೇಲಿನ ನಿಮ್ಮ ಈ ಅಪಾರವಾದ ಅವ್ಯಾಜ ಪ್ರೇಮವನ್ನು ನನಗಾಗಿ ನನ್ನ ತಮ್ಮ ಭರತನಲ್ಲಿರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿರಿ ಎಂದು ನುಡಿದು ರಥವನ್ನು ಹಾರಿಸಲು ಸಾರಥಿಗೆ ಸನ್ನೆ ಮಾಡಿದನು. ರಥವು ಹೊರಟಿತು.
ಸಾಕೇತದ ಭಾಗ್ಯದ ಸಿರಿಯು ಕಾಡು ಪಾಲಾಗುತ್ತಿದೆ, ಬನ್ನಿ ಬನ್ನಿ ಎಂಬ ಸೊಲ್ಲು ಸಹಸ್ರ ಸಂಖ್ಯೆಯ ಕಂಠಗಳಿಂದ ಒಂದೇ ಸವನೆ ಹೊರಬಿದ್ದು ದಿಗಂತದಿಂದ ಪ್ರತಿಧ್ವನಿಸಿಕೊಂಡಿತು. ಮೂಕ ಪ್ರಾಣಿಗಳಾದ ರಥಾಶ್ವಗಳು ಕೂಡ ಶ್ರೀರಾಮನನ್ನು ವನಕ್ಕೆ ಕಳುವ ತೇರನ್ನು ಎಳೆದೊಯ್ಯಲು ಮನಸ್ಸಿಲ್ಲದ ಮನಸ್ಸಿನಲ್ಲೆಂಬಂತೆ ಕಣ್ಣೀರು ಸುರಿಸಿಕೊಂಡೇ ಹೆಜ್ಜೆ ಹಾಕುತ್ತಿದ್ದವು. ಪಟ್ಟಣದ ರಾಜಬೀದಿಗಳನ್ನು ಒಂದೊಂದಾಗಿ ಕಳೆದು ರಥವು ಮುಂದೆ ಮುಂದೆ ಸಾಗುತ್ತಿದ್ದಿತು. ಅಳುತ್ತಿರುವವರನ್ನು ಅಳುತ್ತಲೇ, ರೋಧಿಸುತ್ತಿರುವವರನ್ನು ರೋಧಿಸುತ್ತಲೇ ಸಮಾಧಾನ ಮಾಡಿಪಡಿಸುತ್ತಾ ಜನಸ್ತೋಮವದು ಆ ರಥದ ಹಿಂದೆ ಹಿಂದೆಯೇ ಹೋಗುತ್ತಿದ್ದಿತು. ಯುವರಾಜ ಪಟ್ಟಾಭಿಷೇಕಕ್ಕಾಗಿ ಶೃಂಗರಿಸಲ್ಪಟ್ಟ ಅಯೋಧ್ಯ ಪಟ್ಟಣದ ಬೀದಿಗಳಲ್ಲಿ ಶ್ರೀರಾಮನು ಅರಣ್ಯವಾಸದ ಪ್ರಯಾಣವನ್ನು ಕೈಗೊಂಡಿದ್ದನು. ಜನಮನದ ಸಂತಸದ ದ್ಯೋತಕವಾಗಿ ಕಳೆಗೊಂಡ ನಗರ ಶೃಂಗಾರವು ಶ್ರೀರಾಮನನ್ನು ಕೆಲಕಾಲ ಕಳೆದುಕೊಳ್ಳುವುದಕ್ಕಾಗಿಯೇ ಅಣಿಗೊಂಡಿತೆಂಬಂತೆ ಕಂಡು ಆ ಜನಮನದ ಸಂತಾಪವು ಅಧಿಕವಾಗುತ್ತಿದ್ದಿತು. ಅತ್ಯಂತ ಶೋಭಾಯಮಾನ ಪಟ್ಟಣವು ಶೃಂಗರಿಸಲ್ಪಟ್ಟಿದ್ದರೂ ಎಲ್ಲಿ ನೋಡಿದರಲ್ಲಿ ಹಾ ಹಾ ರವವಲ್ಲದೆ ಬೇರೇನೂ ಕಿವಿಗಳಿಗೆ ಕೇಳಿಸುತ್ತಿರಲಿಲ್ಲ. ಬಹಳ ಕಷ್ಟದಿಂದ ಆ ಮಹಾರಥವು ಅಂತೂ ಪಟ್ಟಣವನ್ನು ಬಿಟ್ಟಿತು. ಶ್ರೀರಾಮನು ಒಮ್ಮೆ ಕತ್ತನ್ನು ತಿರುಗಿಸಿ ಪಟ್ಟಣದತ್ತ ಕಣ್ಣನ್ನು ಹೊರಳಿಸಿದನು. ಪಟ್ಟಣವು ತುಸು ದೂರದಲ್ಲೇ ಉಳಿದಿದ್ದಾದರೂ ಆ ಪಟ್ಟಣಿಗರ ಸಹ ಪ್ರಯಾಣವು ಬೆಳೆಯುತ್ತಲೇ ಇತ್ತು. ಎತ್ತರದಲ್ಲಿದ್ದು ಬಹುದೂರದವರೆಗೂ ಕಾಣುತ್ತಿದ್ದ ಆ ಅರಮನೆಯ ಮಹೋನ್ನತವಾದ ಕಳಶಾಗ್ರಭಾಗವನ್ನೊಮ್ಮೆ ಶ್ರೀರಾಮನು ದಿಟ್ಟಿಸಿ ಕೈಮುಗಿದನು. ತಂದೆಯ ದೀನ ದೃಶ್ಯವು ಕಣ್ಣ ಮುಂದೆಯೇ ಕಟ್ಟಿದಂತಾಯಿತು. ತಾಯಿಯ ಮುಖವು ಮನದಲ್ಲಿ ಸುಳಿಯಿತು. ಹಾಗೆಯೇ ಸುಮಿತ್ರೆ ಊರ್ಮಿಳೆಯರೂ ಬಗೆಯಲ್ಲಿ ಮಿಂಚಿದರು. ಪೂಜ್ಯರಾದ ವಸಿಷ್ಠರ ಕರುಣಾರ್ದ್ರವ ವದನಮಂಡಲವು ಕಾಣಿಸಿತು. ಆ ಎಲ್ಲರಿಗೂ ಮನಸ್ಸಿನಲ್ಲೇ ವಂದಿಸಿ ಪವಿತ್ರವಾದ ಮನುವಂಶದ ಮಹಾಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಆ ಅಯೋಧ್ಯ ಪಟ್ಟಣಕ್ಕೆ ಶ್ರೀರಾಮನು ಮತ್ತೊಮ್ಮೆ ಕೈಮುಗಿದು ಸಾರಥಿಯನ್ನು ಎಚ್ಚರಿಸಿದನು. ರಥಗತಿಯು ತೀವ್ರವಾಯಿತು. ಅಷ್ಟರಲ್ಲೇ ಪುರಜನರು ತಮ್ಮ ತಮ್ಮ ರಥ, ಬಂಡಿ, ಕುದುರೆ ಮುಂತಾದ ವಿಧ ವಿಧವಾದ ವಾಹನ ವಿಶೇಷಗಳನ್ನಡರಿಕೊಂಡು ಶ್ರೀರಾಮನೇರಿ ಹೋಗುತ್ತಿದ್ದ ಮಹಾರಥವನ್ನು ಹಿಂಬಾಲಿಸಿದರು. ಯಾವ ವಾಹನವೂ ಇಲ್ಲದವರು ಹಾಗೆಯೇ ಓಡತೊಡಗಿದರು. ಸಾಧ್ಯವಿದ್ದವರು ಸಾಧ್ಯವಿದ್ದಷ್ಟು ದೂರ ಕಾಲ್ನಡೆಯಿಂದಲೇ ಓಡಿ ಓಡಿ ಆ ತೇರನ್ನು ಹಿಂಬಾಲಿಸುತ್ತಿದ್ದರು. ಮತ್ತು ಸಾಧ್ಯವಾಗದೆ ರಥವು ಮುಂದೆ ಹೋದಾಗ ಅದರ ಹಿಂದೆಯೇ ವಾಹನಾರೂಢರಾಗಿ ಹೋಗುತ್ತಿದ್ದವರನ್ನೇ ಆದರೂ ನೋಡುತ್ತಾ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಕೆಲವರು ತಮ್ಮ ತಮ್ಮ ಎದೆಗಳನ್ನು ಕೈಗಳಿಂದ ಬಡಿದುಕೊಳ್ಳುತ್ತಿದ್ದರು. ಇನ್ನು ಕೆಲವರು ತಲೆಯನ್ನು ಬಡಿದುಕೊಳ್ಳುತ್ತಿದ್ದರು. ಮತ್ತೆ ಕೆಲವರು ಅಲ್ಲೇ ಕುಸಿದು ಕುಳಿತು ನೊಸಲನ್ನು ಕೈಗಳಿಂದ ಆಧರಿಸಿ ಹಿಡಿದು ಗೋಳಾಡುತ್ತಿದ್ದರು. ವಾಹನವಿಲ್ಲದವರ ಸ್ಥಿತಿಯು ಹೀಗಾದರೆ ಇದ್ದವರು ರಥವನ್ನೇ ಅತ್ಯಂತ ವೇಗವಾಗಿ ಅನುಸರಿಸಿಕೊಂಡು ಹೋಗುತ್ತಿದ್ದರು. ಎಲ್ಲ ವಾಹನಗಳು ಅವರೊಂದಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಹಾಗೆ ಹಿಂದೆ ಬಿದ್ದವರು ಮೊದಲಿನವರ ಹಾಗೆಯೇ ಗೋಳಾಡತೊಡಗಿದರು. ಸಾಧ್ಯವಾದವರನ್ನೆಲ್ಲ ಶ್ರೀರಾಮನ ಹಿಂದೆ ಹಿಂದೆಯೇ ಹೋಗುತ್ತಿದ್ದರು. ಹೂವಿನಿಂದ ಹೊರಟು ಗಾಳಿಯಲ್ಲಿ ಹಾರುವ ಕಂಪಿನಂತೆ ಅಯೋಧ್ಯೆಯನ್ನು ಬಿಟ್ಟ ಶ್ರೀರಾಮನು ರಥಾರೋಹಿಯಾಗಿ ಮುಂದೆ ಮುಂದೆ ಸಾಗುತ್ತಿದ್ದನು. ಆಕಾಶದಲ್ಲಿ ಸೂರ್ಯಬಿಂಬವು ಕೆಳಗಿಳಿಯುತ್ತಾ ಬಂದಿತು. ಅಯೋಧ್ಯೆಯಿಂದ ಶ್ರೀರಾಮನು ದೂರವಾದಂತೆಲ್ಲ ಇಳಿಯತೊಡಗಿದ್ದ ಸೂರ್ಯನು ಇಳಿಯುತ್ತಲೇ ಇದ್ದನು. ದೂರ ಪ್ರದೇಶದ ವನಮಧ್ಯದಲ್ಲೆಲ್ಲೋ ಅವಿತುಕೊಂಡಿದ್ದ ಕತ್ತಲೆಯ ವಿಹಗವು ತನ್ನ ಗರಿಗಳನ್ನು ಕೊಡಹತೊಡಗಿತೆಂಬಂತೆ ಭೂಮಿಯು ಪರ್ವತಾರಣ್ಯಗಳ ನೆಳಲನ್ನು ಮೇಲೆಳೆದುಕೊಳ್ಳತೊಡಗಿತು. ಬಾಂದಳದ ರವಿಯು ಕೆಂಡದಂತೆ ಕೆಂಪಾದನು. ಪಶ್ಚಿಮ ದಿಗಂತವೂ ಕೆಂಬಣ್ಣ ಮಿಶ್ರಿತವಾಯಿತು. ಬಳಲಿದ್ದ ಶ್ರೀರಾಮನ ಮುಖದ ಮೇಲೆ ಸಂಧ್ಯಾರಾಗದ ಚಿಹ್ನೆಗಳು ತೋರಿಬಂದರೆ ಲಕ್ಷ್ಮಣನ ಮುಖವಂತೂ ಕೆಂಪೇ ಆಗಿದ್ದಿತು. ಮೊದಲೇ ಬಿಸಿಲ ಝಳಕ್ಕೆ ಬಾಡಿದ್ದ ಸೀತೆಯ ಮುಖವು ಕೆದರಿದ್ದ ಕೇಶಾಚ್ಛಾದಿತವಾಗಿ ಬಳಲ್ಕೆಯ ತಿಮಿರ ಪರಿವೃತವಾಗಿ ಅದೇ ಸಮಯದ ವಸುಧಾ ಮಂಡಲದಂತೆ ಕಾಣುತ್ತಿದ್ದಿತು. ಶ್ರೀರಾಮನನ್ನು ಕಳೆದುಕೊಂಡ ಅಯೋಧ್ಯೆಯಂತೆ ತುಸು ಹೊತ್ತಿನಲ್ಲೇ ಜಗತ್ತು ಒಂದಿನ ಹಗಲನ್ನು ಕಳೆದುಕೊಂಡಿತು. ಮೂಡಿದ ಗಳಿಗೆಯಿಂದ ಪ್ರತಿ ನಿಮಿಷವನ್ನು ಹೊತ್ತು ಹೊತ್ತು ಬೇಸತ್ತು ಅಂತೂ ಹೊತ್ತು ಅಸ್ತಮಾನಕ್ಕೆ ಸಂದಿತು. ವಿ ಎನ್ ಭಾಗವತ್ ಬರ್ಪಳ್ಳಿ.